ಈಗ 1 ಸ್ಪೂನನ್ನು ಬಾಣಲಿಯಲ್ಲಿ ಹಾಕಿ ಬಿಸಿ ಮಾಡಿಕೊಳ್ಳಿ. 1 ಸ್ಪೂನ್, ದೊಡ್ಡ ಸ್ಪೂನ್, ಟೀ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಆಮೇಲೆ ಸಾಸಿವೆಯನ್ನು ಹಾಕಿ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗಿ ಹುರ್ಕೊಂಡು ಕೆಂಪಗಾಗೋಂಗೆ ಬ್ರೌನಿಷ್ ಬರೋ ಥರ ಹುರ್ಕೊಳ್ಳಿ. ಹುರ್ಕೊಂಡ್ಮೇಲೆ ಬ್ರೌನಿಷ್ ಆಯ್ತಲ್ಲ, ಬ್ರೌನಿಷ್ ಆದ ತಕ್ಷಣ ಈರುಳ್ಳಿ, 2 ಈರುಳ್ಳಿಯನ್ನು ಉದ್ದದ್ದಕ್ಕೆ ಸಣ್ಣಗೆ ಉದ್ದದ್ದಕ್ಕೆ ಹಚ್ಕೊಂಡಿರೋದನ್ನ ಹಾಕಿ ಹಾಕಿದ ನಂತರ ಮತ್ತೆ ಸ್ವಲ್ಪ ಈರುಳ್ಳಿಯನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಉಟ್ಕೊಳ್ಳಿ. ಒಂದು ಚಿಟಿಕೆ ಅರಿಶಿನ, ಒಂದು ಟೇಬಲ್ ಸ್ಪೂನ್ ಉಪ್ಪು, ದೊಣ್ಣೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೋಬೇಕು. 1 ಸಣ್ಣಕ್ಕೆ ಹಚ್ಚಿರೋ ದೊಣ್ಣೆ ಮೆಣಸಿನ್ಕಾಯಿ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅಂದಾಜ ಮೇಲೆ ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕ್ಕೋಬೇಕು, ಕಮ್ಮಿ ಮಾಡಿದ್ರೆ ಕಮ್ಮಿ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಸ್ವಲ್ಪ ಚೆನ್ನಾಗಿ ಬಾಡಿಸಿದ ಮೇಲೆ ಈ ಬೆಂದಿರೋ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ಬೇಯಿಸಿಟ್ಕೊಂಡಿರೋ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಸ್ವಲ್ಪ ಬಾಡಿಸಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿರೋ ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಬಾಡಿಸ್ತಾ ಇದ್ದೀನಲ್ಲ, ಅವರೆಕಾಳು, ದೊಣ್ಣೆಮೆಣಸಿನ್ಕಾಯಿ, ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಗ್ಗರಣೆಗೆ ಹಾಕಿ ಬೇಯಿಸ್ಕೊಂಡಿರೋದಕ್ಕೆ ಈ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಲ್ಲ ಈ ಖಾರನ, ಅದನ್ನು ಇದಕ್ಕೆ ಬೆರೆಸ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಾದ್ಮೇಲೆ ಮಸಾಲೆ ಅವರೆಕಾಳು ಹಾಕಿರೋ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಆಮೇಲೆ ಮಕ್ಳಿಗೂ ಇಷ್ಟ ಆಗುತ್ತೆ, ಯಾಕಂದರೆ ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿರುತ್ತಲ್ಲ, ಅದಕ್ಕೆ ಈ ಥರ ಚಿತ್ರಾನ್ನ, ಮಸಾಲೆ ಚಿತ್ರಾನ್ನ ಮಾಡಿದ್ರೆ
ಥರ ಅವ್ರಿಗೂ ಒಂಥರ ಟೇಸ್ಟ್ ಬೇರೆ ತಿನ್ನಬೇಕು ಅನಿಸುತ್ತೆ. ಚೂರೇ ಚೂರು, ಜಾಸ್ತಿ ಬೇಡ, ಸ್ವಲ್ಪ ನೀರು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಬಾಡಿಸಿ ನಿಮ್ಗೇನಾದರೂ ಎಣ್ಣೆ ಸಾಕಾಗಲ್ಲ ಒಂದು ಟೀ ಸ್ಪೂನು ಅಂದರೆ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಚಿತ್ರಾನ್ನಕ್ಕೆ ಬೇಕಾಗಿದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಕ್ಸ್ಟ್ರಾ ಒಂಚೂರು ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ನಾವು ಹುಣಸೆಹಣ್ಣು ಚಿತ್ರಾನ್ನ ಅಂತ ಮಾಡ್ತೀವಿ, ಅದಕ್ಕೆ ಚಿತ್ರಾನ್ನ ಮಾಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆನ ಕಲಿಸ್ತೀವಲ್ಲ, ಹಾಗೆ ಇದಕ್ಕೂ ಪರವಾಗಿಲ್ಲ, ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ, ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಮೇಲೆ ಇದು ಮಾಡ್ಕೋಬೇಕು. ಚೆನ್ನಾಗಿ ಬಾಡಿಸಿದ ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಬಾಡಿಸ್ಕೊಂಡೆಲ್ಲ ಚೆನ್ನಾಗಾದ್ಮೇಲೆ ಎಲ್ಲ ರೆಡಿಯಾಗಿ ಗೊಜ್ಜು ಥರ ಆಗುತ್ತೆ. ಒಂದು ಸ್ವಲ್ಪ ಅವಾಗ ಚೆನ್ನಾಗಿರುತ್ತೆ. ನೋಡಿ ನಿಮ್ಗೆ ಗೊತ್ತಾಗುತ್ತೆ ಗೊಜ್ಜು ಥರ ಇದೆ ಅಂತ. ಅವಾಗ ನೋಡಿ ಆಫ್ ಮಾಡಾದ್ಮೇಲೆ ನಿಂಬೆಹಣ್ಣು ಹಿಂಡಬೇಕು, ಕೊತ್ತಂಬರಿ ಸೊಪ್ಪು ಹಾಕಬೇಕು. ಒಂದು ನಿಂಬೆಹಣ್ಣು ಹಿಂಡಿ, ಆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ತ್ಗೂ ಒಳ್ಳೆಯದು ನಿಂಬೆಹಣ್ಣು, ಕೋಲ್ಡಾಗೂ ಇರುತ್ತೆ. ಯಾಕಂದರೆ ಕೆಲವ್ರಿಗೆ ನಿಂಬೆಹಣ್ಣು ಎಲ್ಲ ತುಂಬ ತಿಂದರೆ ತುಂಬ ಮೈಯೆಲ್ಲ ಹೆಲ್ತಿ ಚೆನ್ನಾಗಿರುತ್ತೆ. ಆಮೇಲೆ ಎಣ್ಣೆ ಅಂಶನೂ ತಿಂದ್ರೂ ಮೈಯಲ್ಲಿ ಡೈಜೆಸ್ಟ್ ಚೆನ್ನಾಗಾಗುತ್ತೆ. ಅದಕ್ಕೆ ನಿಂಬೆಹಣ್ಣು ಹಿಂಡ್ತೀನಿ. ಆವಾಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಬಿಡ್ತೀನಿ, ಅವಾಗ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನಿಂಬೆಹಣ್ಣು ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದು ಬಿಸಿ ಇರುತ್ತಲ್ವ ಬಾಣಲಿನೇ, ಆವಾಗ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಹಿಂಗೆ ಆಡಿಸ್ಬಿಟ್ಟು ಆಮೇಲೆ ಅನ್ನ ಕೂಗಿಸ್ಕೊಂಡಿರ್ತೀವಲ್ಲ, ಕೂಗಿಸ್ಕೊಂಡಾದಮೇಲೆ ಈ ಬಿಸಿ ಅನ್ನ ಚಿತ್ರಾನ್ನ, ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅನ್ನ ರೆಡಿ ಮಾಡಿಟ್ಕೊಂಡಿರೋ ಅನ್ನನ ಬಿಸಿ ಆರಿರುತ್ತಲ್ವ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಕಲಿಸ್ಬಾರ್ದು, ಮೇಲ್ಮೇಲೆ ಕಲಿಸ್ಬೇಕು. ಯಾಕಂದರೆ ಅನ್ನ ಒಡೆಯುತ್ತೆ. ನೀಟಾಗಿ ಕಲಿಸಿದೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಕಲಸೋಕ್ಕೆ ಕಲಸಾದ್ಮೇಲೆ ಆಮೇಲೆ ಹಿಂಗೆ ನೋಡಿದ್ರೆ ಅವಾಗ ಹಿಂಗೆ, ಯಾಕಂದರೆ ಜಾಸ್ತಿ ಇದು ಮಾಡಬಾರ್ದು, ಹಿಂಗೆ ಕಲಿಸಿದ್ರೆ ಅವಾಗ ಅವರೆಕಾಳು, ದೊಣ್ಣೆಮೆಣಸಿನ್ಕಾಯಿ ಮಸಾಲೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅವರೆಕಾಳು, ದೊಣ್ಣೆಮೆಣಸಿನ್ಕಾಯಿ ಮಸಾಲೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿ ನೋಡಿ. ನಮ್ಮ ಮನೇಲಿ ಇವತ್ತಿನ ಸ್ಪೆಷಲ್ ತಿಂಡಿಗೆ ಅವರೆಕಾಳು. ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಅದಕ್ಕೆ ಮಸಾಲೆ ಅವರೆಕಾಳು ಚಿತ್ರಾನ್ನ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಕಲಿಸ್ತಾ ಇದ್ದಾನೆ ಎಷ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ವೀಕ್ಷಕರೇ, ನಿಮ್ಗೆ ಇಷ್ಟ ಆಗಿದ್ದರೆ ಈ ಮಸಾಲೆ ಅವರೆಕಾಳು ಚಿತ್ರಾನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.